ಹಾಯ್ ಎವ್ರಿವನ್, ವೆಲ್ಕಮ್ ಟು ದಿನಶ್ರೀ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನನಗೆ ವ್ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಬಂದಿದ್ದು ನಾನು ವ್ಲಾಗ್ ಆ್ಯಕ್ಚುಲಿ ಮಾಡಬೇಕು ಅಂತ ಅಂದರೆ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಸೊ ಆವಾಗ ಟಿಕ್ಟಾಕ್ ಅಂತ ಆ್ಯಪ್ ಇದ್ದಾಗ ಜಾಸ್ತಿ ಟಿಕ್ಟಾಕ್ ಮಾಡ್ತೀವಿ ನಾವು, ನನ್ನ ಸಿಸ್ಟರ್ಸ್ ಎಲ್ಲ. ಸುಮ್ಮನೆ ಏನೋ ಸಾಂಗ್ ಹಾಕ್ಕೊಳೋದು, ಟಿಕ್ಟಾಕ್ ಮಾಡೋದು, ರೀಲ್ಸ್ ಮಾಡೋದು, ಪೋಸ್ಟ್ ಮಾಡೋದು. ನಾನು ನಮ್ಮ ಹಸ್ಬೆಂಡ್ ಹಂಗೆ. ನಾನು ಕಾಲೇಜ್ ಟೈಮಲ್ಲಿ ಅಲ್ಲ, ಸ್ಕೂಲ್ ಟೈಮಲ್ಲಿ ಮಾಡ್ತಿದ್ದಿದ್ದು. ನಾನು ಟ್ಯೂಷನ್ ಹೋಗೋಕ್ಕೆ ಮುಂಚೆ ರೆಡಿ ಆಗ್ತಿದ್ವಲ್ಲ, ಅದರಲ್ಲೇ ಟಿಕ್ಟಾಕ್ ಮಾಡಿ ಆ ಟೈಮಲ್ಲಿ ಮಾಡ್ತಿದ್ದು. ತಿರ್ಗಾ ಮತ್ತು ನಾನು ಡಿಗ್ರಿಗೆ ಹೋದ್ಮೇಲೆ ನಾನು ಟಿಕ್ಟಾಕೆಲ್ಲ ಏನಲ್ಲ, ಅದೆಲ್ಲ ಆಲ್ರೆಡಿ ಬ್ಯಾನ್ ಆಗಿಬಿಟ್ಟಿತ್ತು. ಸೊ ಆವಾಗ ಇನ್ಸ್ಟಾಗ್ರಾಮ್ ಮತ್ತು ಇನ್ನೊಂದು ಲೈಕ್ ಆ್ಯಪ್ ಅಂತ ಬರ್ತಿತ್ತು. ಸೊ ಅದ್ರಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ಇದಾದಮೇಲೆ ಇನ್ಸ್ಟಾಗ್ರಾಮ್ ಇವಾಗ ಅದು ಟ್ರೆಂಡಿಂಗಲ್ಲಿ ಬಂದಿರೋದು, ಅದರಲ್ಲೆಲ್ಲ ರೀಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆವಾಗಿನ ಟಿಕ್ಟಾಕರ್ಸ್ ಎಲ್ಲ ಇವಾಗ ಅವರೆಲ್ಲ ಹಿಂದೆ ಹೋಗ್ಬಿಟ್ಟಿದ್ದಾರೆ. ಬಟ್ ಇವಾಗ ಮಾಡ್ತಿರೋದು ಸ್ವಲ್ಪ ಫುಲ್ಲು ಟ್ರೆಂಡಿಂಗಲ್ಲಿರೋದು. ಸೊ ನಾವು ಸುಮ್ಮನೆ ವ್ಲಾಗ್ಸ್ ಏನು ಮೊಬೈಲ್ಸ್ ಎಲ್ಲ ನೋಡ್ತಿರ್ಬೇಕಾದ್ರೆ ಯೂಟ್ಯೂಬ್ ಮಾಡೋಣ, ಸುಮ್ಮನೆ ಚೆನ್ನಾಗಿರುತ್ತಲ್ವ, ನಮಗನ್ಸಿಕೆಲ್ಲ ಶೇರ್ ಮಾಡ್ಕೊಳೋದು ಚೆನ್ನಾಗಿರುತ್ತೆ ಒಂಥರ. ಅದರಲ್ಲಿ ಏನು ಒಂಥರ ಬಿಲ್ಡಪ್ ಕೊಡ್ತಾಳೆ ಆ ಥರ ಎಲ್ಲ ಏನಿರೋಲ್ಲ. ನಮಗೇನು ಅನಿಸುತ್ತೆ ನಾವು ಅದನ್ನು, ನಮಗೆ ಯಾವಾಗಾದ್ರೂ ಬೇಜಾರಾದಾಗ ನೋಡ್ಕೊಂಡು ಆರಾಮಾಗಿ ನಗ್ನಗ್ತಾ, ನಾನು ಸೀರಿಯಸ್ಲಿ ಒಂದೊಂದ್ಸಲ ಅಯ್ಯೋ ಏನು ಕೆಲಸ ಇಲ್ಲ ಅಂತಂತ ಕೂತಿರ್ಬೇಕಾದ್ರೆ ನಾನು ಹಳೆ ವ್ಲಾಗ್ಸೆಲ್ಲ ನೋಡ್ತಾ ಇರ್ತೀನಿ, ನಗ್ತಾ ಇರ್ತೀನಿ. ಅದೊಂಥರ ಖುಷಿ. ಸೊ ನಾನು ಈ ವ್ಲಾಗಲ್ಲಿ ಏನು ಹಾಕಿದ್ದೀನಿ ಅಂತಂದರೆ ಫ್ರೆಂಡ್ಸ್, ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ದೆ ಫಸ್ಟಿಂದ. ಎಲ್ಲನೂ ಮನೆ ಸ್ಟಾರ್ಟಿಂಗಲ್ಲಿ ಬಂದಾಗ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡಿದ್ದಿದ್ದು. ಮತ್ತು ಅಂದರೆ ಸ್ಕ್ರೀನು, ಕರ್ಟೈನ್ಸು, ಬೆಡ್ಶೀಟು ಮತ್ತು ಬೆಡ್ ಮ್ಯಾಟ್ ಮತ್ತು ಮನೆ ಮ್ಯಾಟು ಎಲ್ಲನೂ ಒಗೆದು ಎಲ್ಲನೂ ಒಣಗಾಕಿದ್ದೆ. ಸೊ ಅದನ್ನು ಎಲ್ಲನೂ ಮತ್ತೆ ಚೇಂಜ್ ಮಾಡಿ ಇದು ಮಾಡ್ತಾಯಿದ್ದೀನಿ. ಮಗನ ಬರ್ತಡೇ ಇದೆಯಲ್ಲ, ಸಂಡೇ ಇದೆ. ಸೊ ಅದಕ್ಕೋಸ್ಕರ ಎಲ್ಲನೂ ಕ್ಲೀನಿಂಗ್ ನಡೀತಿದೆ. ಸೊ ಎಲ್ಲರೂ ಬರ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಬೆಡ್ಶೀಟ್. ನೋಡಿ, ಈ ಬೆಡ್ಶೀಟಂತೂ ಮಿಷಿನ್ಗೆ ಹಾಕ್ಬಿಟ್ಟೆ ಎತ್ಕೊಂಬರೋಕ್ಕಾಗಲಿಲ್ಲ ನನಗೆ ಟೆರೇಸ್ ಮೇಲೆ ಕೆಳಗಡೆಯಿಂದ. ಸೊ ಹೆಂಗೋ ಹಿಂಡ್ಕೊಂಡು ತಗೊಂಬಂದೆ. ನಮ್ಮ ಯಜಮಾನ್ರು ಬೇರೆ ಇರಲಿಲ್ಲ, ಅವ್ರು ನೈಟ್ ಬರುತ್ತಲ್ವ. ಸೊ ನಾನೇ ಒಂದೇ ಬೆಡ್ಶೀಟ್ನ ಒಂದು ಬಕೆಟಲ್ಲಿ ಎತ್ಕೊಂಬಂದಿದ್ದೀನಿ ನಿಧಾನಕ್ಕೆ ತೊಗೊಂಡು. ಆ್ಯಂಡ್ ಇವತ್ತು ವೆನ್ಸ್ಡೇ ಆಗಿರೋದ್ರಿಂದ ಸಂತೆ, ನಾರ್ಮಲಿ ದಾಬಸ್ಪೇಟೆಯಲ್ಲಿ ಸಂತೆ ಎಲ್ಲ ನೋಡ್ಕೊಂಡು ನಾನು ವ್ಯೂ ನೋಡ್ತಿದ್ದೆ ಮೇಲೆ. ಮತ್ತು ಮನೆಗೆ ಹೋಗಿ ಕಾಳಿತ್ತು, ಇದ್ಕಿದ ಬೇಳೆ ಎಲ್ಲ ತೊಗೊಂಡಿದ್ದೆ, ಇಲ್ಲೇ ಅರ್ಧ ಕೆಜಿ ಕೊಟ್ಟು ಅದೇನು ಹಾಕಿದ್ದೆ. ಸೊ ಅದನ್ನು ಇದು ಮಾಡಿ ಸಾಂಬಾರು ಮಾಡೋಣ ಅಂತಂದ್ಬಿಟ್ಟು ಎತ್ತಿಡ್ತಾಯಿದ್ದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಇದ್ಕಿದ ಬೇಳೆ ಸಾರು ಸ್ವಲ್ಪ ಗ್ರೇವಿ ಥರ ಮಾಡಿಬಿಟ್ಟು ಅದಕ್ಕೆ ದೋಸೆಗೆ ನೆನೆಹಾಕೋಣ ಅಂತ ಅಂದ್ಬಿಟ್ಟು ನಾನು ದೋಸೆಗೆ ನೆನೆಹಾಕ್ತಿದ್ದೆ. ಹೆಸ್ರು ಕಾಳು ದೋಸೆ ಮಾಡೋಣ ಅಂತಂದ್ಬಿಟ್ಟು. ನಿಜ ಸೀರಿಯಸ್ಲಿ ತುಂಬ ಚೆನ್ನಾಗಿ ಬರುತ್ತೆ ಹೆಸ್ರು ಕಾಳು ದೋಸೆ. ನಾನು ಆ್ಯಕ್ಚುಲಿ ಫೋನಲ್ಲಿ ನೋಡಿಕೊಂಡೆ ರೇಖಾ ಅಡುಗೆ ಚಾನಲ್ ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ. ಅದು ಯಾವಾಗಲೂ ಏನೇ ಒಂದು ರೆಸಿಪಿ ಇರಲಿ ಚೆನ್ನಾಗಿ ಇದು ಮಾಡ್ತಾರೆ. ಆ್ಯಂಡ್ ತುಂಬ ಇನ್ನೂ ಅಡುಗೆ ವ್ಲಾಗ್ಸ್ ಎಲ್ಲ ಫಾಲೋ ಮಾಡ್ತೀನಿ. ಅದರಲ್ಲಿ ನಾನು ಆವಾಗಲಿಂದಲೂ ನೋಡ್ಕೊಂಬರೋದಂದರೆ ರೇಖಾ ಅಡುಗೆ ಚಾನಲು. ಸೊ ಅವರು ಇದು ಹೆಸ್ರು ಕಾಳು ದೋಸೆ ಹಾಕಿದ್ರು. ಸೊ ನಾನು ಟ್ರೈ ಮಾಡೋಣ ಅಂತಂದ್ಬಿಟ್ಟು, ಇನ್ನೇ ನನ್ನ ಮಗನ ಸ್ಕೂಲೆಲ್ಲ ಸ್ಟಾರ್ಟ್ ಆಗುತ್ತೆ. ಕ್ಯಾರೆಟ್ ದೋಸೆ, ಬೀಟ್ರೂಟ್ ದೋಸೆ, ಮತ್ತು ಪಾಲಕ್ ಚಪಾತಿ, ಕ್ಯಾರೆಟ್ ಚಪಾತಿ ಅದೆಲ್ಲ ನೋಡಿಕೊಂಡು ನಾನೆಲ್ಲ ಸೇವ್ ಮಾಡಿ ಇಟ್ಕೊಳೋದೇ ಆಗಿದೆ. ಬಾಕ್ಸಿಗೆ ವೆರೈಟಿ ಹಾಕೋಣ ಅಂತಂದ್ಬಿಟ್ಟು. ಸೊ ನೆಕ್ಸ್ಟ್ ಬಂದುಬಿಟ್ಟು ಈವ್ನಿಂಗ್ ಆಗಿತ್ತಲ್ಲ, ನಮ್ಮ ಯಜಮಾನ್ರು ಬಜ್ಜಿ ತೊಗೊಂಡು ತಿನ್ನೋಣ ಅಂದ್ಬಿಟ್ಟು ಬಜ್ಜಿ ತೊಗೊಂಡು ತಿಂದ್ವಿ. ಸೊ ಹೊರಗಡೆ ಹೋಗ್ಬೇಕಾಗಿತ್ತು, ಬಜ್ಜಿ ತಿಂದ್ಕೊಂಡು ಹಾಗೆ ಹೊರಗಡೆ ಹೋಗಿ ಸ್ವಲ್ಪ ಕೆಲಸ ಇತ್ತು ಶಾಪಿಂಗ್ದು, ಅದೆಲ್ಲ ಮುಗಿಸ್ಕೊಂಡು. ಏನಿಲ್ಲ ಶಾಪಿಂಗ್ ಅಂದರೆ ಮನೆ ದಿನಸಿ ಐಟಮೆಲ್ಲ ತೊಗೊಂಡು ಬಂದಮೇಲೆ ನೆಕ್ಸ್ಟು 5 o'clock ಎದ್ದಿದ್ದೆ. ಸ್ವಲ್ಪ ಮನೇಲಿ ನೈಟೆಲ್ಲ ಒರೆಸ್ಕೊಂಡೆಲ್ಲ ಪೂಜೆ ಮಾಡಿ 5 ಗಂಟೆಗೆ ವಾರ ಎಲ್ಲ ಮುಗಿಸ್ಬಿಟ್ಟು ಸ್ಕೂಲಲ್ಲಿ ಯೋಗ ಅವೇರ್ನೆಸ್ ಡೇ ಅಂತ ಇಟ್ಕೊಂಡಿದ್ವಿ. ಸೊ ಪೇರೆಂಟ್ಸ್ ಎಲ್ಲವೂ ಗ್ರೇಟ್, ನರ್ಸರಿ ಟು ಸೆಕೆಂಡ್ ಎಲ್ಲನೂ ಅವ್ರಿಗೆ ಯೋಗ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಸ್ಕೂಲಲ್ಲಿ ಒಂದು ಸಣ್ಣ ಪ್ರೋಗ್ರಾಮ್ ಇತ್ತು, 1 hour ಅಷ್ಟೇ. ಸೊ ಟೀಚರ್ಸ್ ಎಲ್ಲನೂ 6 o'clock ಹೋಗಿದ್ವಿ. ಪೇರೆಂಟ್ಸ್ ಎಲ್ಲ 6:30 ಅನ್ನೋಂಗೆ ಎಲ್ಲ ಬಂದರು. 8:30 ತನಕ ಇತ್ತು ಪ್ರೋಗ್ರಾಮು. ಸೊ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿ ಆಯಿತು ಫ್ರೆಂಡ್ಸ್. ಸೊ ಎಲ್ಲ ಮನುಷ್ಯನಿಗೆ ಯೋಗ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ನಮಗೂ ಗೊತ್ತಾಗಬೇಕು. ಸೊ ನೆಕ್ಸ್ಟು ಬರ್ಡೇ ವ್ಲಾಗ್ ಮೂಲಕ ಸಿಗ್ತೀನಿ ಫ್ರೆಂಡ್ಸ್. ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.